ಶ್ರೀ ಸಂಜೀವಿನಿ ಸೊಲ್ಯೂಷನ್ಸ್ ಕೋಲ್ಡ್ ಲೇಸರ್ ಅರ್ಪಿಸುವ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇವತ್ತಿನ ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ನಾವು ಸ್ಪಾಂಡಿಲೈಟಿಸ್, ಆರ್ಥರೈಟಿಸ್ನಂತಹ ನೋವುಗಳಿಗೆ ಕೋಲ್ಡ್ ಲೇಸರ್ ಥೆರಪಿ ಮೂಲಕ ಹೇಗೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ, ಹೇಗೆಲ್ಲ ಚಿಕಿತ್ಸಾ ವಿಧಾನಗಳಿವೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದೇವೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಶ್ರೀ ಸಂಜೀವಿನಿ ಸೊಲ್ಯೂಷನ್ಸ್ನ ಡಾಕ್ಟರ್ ಹರೀಶ್ ಕುಮಾರ್, ಚೀಫ್ ಕೋಲ್ಡ್ ಲೇಸರ್ ಥೆರಪಿಸ್ಟ್. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇನ್ನು ಸಂಜೀವಿನಿ ಸೊಲ್ಯೂಷನ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಧನಲಕ್ಷ್ಮಿ ರಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಮೊದಲಿಗೆ ಈ ಸ್ಪಾಂಡಿಲೈಟಿಸ್, ಆರ್ಥರೈಟಿಸ್ ಈ ನೋವುಗಳ ನಿವಾರಣೆಗೆ ಹೇಗೆ ನೀವು ಕೋಲ್ಡ್ ಲೇಸರ್ ಥೆರಪಿ ಮೂಲಕ ಚಿಕಿತ್ಸೆಯನ್ನು ಕೊಡ್ತೀರಾ? ಮೇಯ್ನಾಗಿ ಇಷ್ಟು ವರ್ಷಗಳ ಒಂದು ದೀರ್ಘವಾದ ಒಂದು ರಿಸರ್ಚ್ ಏನು ಮಾಡಿದ್ದೀವಿ, ಅದರಿಂದ ಈ ಒಂದು ಕೋಲ್ಡ್ ಲೇಸರ್ ಅಂತ ಏನು ಒಂದು ಹೊಸ ತಂತ್ರಜ್ಞಾನ ಏನು ಹುಟ್ಕೊಂಡಿದೆ. ಸೊ ಇದು ಒಂದು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಒಂದು ರೀತಿಯ ತೊಂದರೆಗಳಿಗೆ ಅಥವಾ ನೋವುಗಳಿಗೆ ಒಂದು ವರದಾನವಾಗಿ ಸಿಕ್ಕಿದೆ ನಮಗೆ. ಕಾರಣ ಇಷ್ಟೇ, ಇದುವರೆಗೂ ನಾವು ಒಂದು ನೋವು ಬಂದಾಗ ನೋವಿಗೆ ಮಾತ್ರ ಚಿಕಿತ್ಸೆಯನ್ನು ತಗೊಳ್ತಾ ಇದ್ವಿ. ಆದರೆ ಅದು ಯಾವುದರಿಂದ ಬರ್ತಾ ಇದೆಯೋ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದ್ರಿಂದ ನೋವು ಮಾಯ ಆಗುತ್ತೆ ಅಂತಕ್ಕಂಥ ಒಂದು ಪ್ರಮೇಯ ಅಥವಾ ಒಂದು ಆಲೋಚನೆಗಳಿರಲಿಲ್ಲ. ಸೊ ಈ ಲೇಸರ್ ತಂತ್ರಜ್ಞಾನ ಎಲ್ಲದರಲ್ಲೂ ಒಂದು ಉತ್ತುಂಗ ಶಿಖರವಾಗಿ ತಗೊಳ್ತಾ ಹೋಗ್ತಾ ಇದೆ. ಸೊ ಈಗ ಇಂಡಸ್ಟ್ರೀಸಲ್ಲಿ ಹೋದರೂ ಕೂಡ ಅಲ್ಲೂ ಅಷ್ಟೇ, ದಿನಕ್ಕೆ 2-3 ಮೆಟಲ್ಸ್ ಕಟ್ ಮಾಡೋದನ್ನ ಅದು 2-3 ನಿಮಿಷದಲ್ಲೇ 2-3 ಮೆಟಲ್ಸ್ ಕಟ್ ಮಾಡೋಷ್ಟು ತಂತ್ರಜ್ಞಾನ ಅದು ಹುಟ್ಟಿಸ್ಕೊಳ್ತು. ಸೊ ದಟ್ ಲೇಸರ್ಸ್ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಒಂದು ಹೈ ಕ್ವಾಲಿಟಿಗೆ ಯೂಸ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸರ್ಜರಿಗೂ ಕೂಡ ಅಷ್ಟೇ, ಒಂದು ಪ್ರಿಸಿಷನ್, ಒಂದು ಆ ಪಾಯಿಂಟಲ್ಲಿ ಮಾತ್ರ ಅದು ಬರ್ನ್ ಮಾಡಬೇಕು ಅಂದರೆ ಆ ಪ್ರಿಸಿಷನ್ಗೆ ಬರ್ನ್ ಮಾಡಲಿಕ್ಕೆ ಲೇಸರ್ಸ್ ಯೂಸ್ ಮಾಡ್ತಾರೆ. ಸೊ ಅದೇ ರೀತಿಯಲ್ಲಿ ಈ ಕಾಸ್ಮೆಟಿಕ್ ಪರ್ಪಸಸ್ಸಲ್ಲಿ ಈಗ ವಾರ್ಟ್ಸ್ ಆಗ್ಬೋದು, ಕಾರೆಳ್ಳಾಗ್ಬೋದು, ಅದನ್ನು ಸುಟ್ಟಾಕಬೇಕು ಅಂದರೆ ಬರೀ ಅದೊಂದು ಪರ್ಟಿಕ್ಯುಲರ್ ಪಾಯಿಂಟ್, ಸೊ ಅದನ್ನು ಸುಟ್ಟಾಕ್ಲಿಕ್ಕೆ ಕೂಡ ಯೂಸ್ ಮಾಡುತ್ತೆ. ಸೊ ಅದೇ ರೀತಿಯಲ್ಲಿ ಆ ಪರ್ಟಿಕ್ಯುಲರ್ ಪಾಯಿಂಟನ್ನು ನಾವು ಯಾಕೆ ಹೀಲ್ ಮಾಡಬಾರ್ದು ಅನ್ನೋ ಒಂದು ಆಲೋಚನೆಯಲ್ಲಿ ಈ ಕೋಲ್ಡ್ ಲೇಸರ್ ಸುಟ್ಟಿದಾಗ ಸೊ ಅದರ ಒಂದು ವೇವ್ ಲೆಂತ್ನ ಇವರು ಕಡಿಮೆ ಮಾಡ್ತಾ ಬಂದರು. ಈಗ ಏನಂದರೆ ಲೇಸರ್ಸ್ ಅಂದರೆ ಜನ ಹೆದರ್ಲಿಕ್ಕೆ ಯೂಸ್ ಮಾಡ್ತಾ ಇದ್ರು, ಅದರ ವೇವ್ ಲೆಂತ್ ಜಾಸ್ತಿ ಇದ್ರಿಂದ ಅದರಿಂದ ಒಂದು ಸುಡ್ತಕ್ಕಂಥದ್ದು, ಬೊಬ್ಬೆ ಬರ್ತಕ್ಕಂಥ ಒಂದು ಸೈಡ್ ಎಫೆಕ್ಟ್ಸ್ ಇದ್ದದ್ರಿಂದ ಲೇಸರ್ಸ್ ಅಂದರೆ ಜನ ಹೆದರ್ತಾ ಇದ್ರು. ಆದರೆ ಈ ಒಂದು ಕೋಲ್ಡ್ ಲೇಸರ್ಸ್ ಏನು ಬಂದಿದೆ, ಇದರ ವೇವ್ ಲೆಂತ್ ಬರೀ 630 ನ್ಯಾನೋಮೀಟರ್ಸ್ ಹಿಡಿದು 905 ನ್ಯಾನೋಮೀಟರ್ಸ್ ತನಕ ಮಾತ್ರ ಇರೋದ್ರಿಂದ ಇದು ಆಲ್ಮೋಸ್ಟ್ ಸೂರ್ಯನ ಪ್ರಕಾಶಮಾನಕ್ಕೆ ಈಕ್ವಲೆಂಟ್ ಆಗಿದೆ. ಸೊ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರಲಿಕ್ಕೆ ಚಾನ್ಸೇ ಇಲ್ಲ. 100ಕ್ಕೆ 100ರಷ್ಟು ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ. ಸೊ ಇದು ಏನು ಮಾಡ್ಬೋದು, ಸೊ ಇದು ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಕೋಶಗಳನ್ನ ಇದು ಆಕ್ಟಿವೇಟ್ ಮಾಡುತ್ತೆ, ಸ್ಟಿಮ್ಯುಲೇಟ್ ಮಾಡುತ್ತೆ. ಸ್ಟಿಮ್ಯುಲೇಷನ್ ಯಾಕೆ ತುಂಬ ಇಂಪಾರ್ಟೆಂಟ್ ಅಂತಂದರೆ, ಒಂದು ಭಾಗದಲ್ಲಿ ತೊಂದರೆ ಆಗಿದೆ, ಆ ಭಾಗಕ್ಕೆ ರಕ್ತ ಸಂಚಲನ ಇಲ್ಲ, ಆ ಭಾಗದಲ್ಲಿ ಆಗಿರ್ತಕ್ಕಂಥ ತೊಂದರೆನ ಸರಿಪಡಿಸಬೇಕು ಅಂದರೆ ಆ ಭಾಗಕ್ಕೆ ರಕ್ತ ಸಂಚಲನ ಇಂಪ್ರೂವ್ ಮಾಡಬೇಕು, ಅಲ್ಲಿರ್ತಕ್ಕಂಥ ಜೀವಕೋಶಗಳನ್ನ ಆ್ಯಕ್ಟಿವೇಟ್ ಮಾಡಿದ್ರೆ ಅದರ ಕೆಲಸ, ಅದು ಹೀಲಿಂಗ್ ಏನಿತ್ತು ಆ ಹೀಲಿಂಗ್ನ ಅದು ಮಾಡ್ಕೊಳ್ತಾ ಹೋಗುತ್ತೆ. ಇದುವರೆಗೂ ನೋವನ್ನ ಮಾಸ್ಕ್ ಮಾಡೋಷ್ಟು ಮಾತ್ರ ಇತ್ತು, ಅದು ಹೊರತು ಹೀಲಿಂಗ್ ಇರಲಿಲ್ಲ. ನಮ್ಮ ಕೋಲ್ಡ್ ಲೇಸರ್ಸಿಂದ ಆ ಭಾಗದಲ್ಲಿ ಆಗಿರ್ತಕ್ಕಂಥ ಡ್ಯಾಮೇಜ್ನ ಯಾವಾಗ ಹೀಲ್ ಮಾಡ್ತಾ ಹೋಗ್ತೀವೋ ಆಗಿರ್ತಕ್ಕಂಥ ತೊಂದರೆ ಕಂಪ್ಲೀಟಾಗಿ ಗುಣ ಆಗೋದ್ರಿಂದ ವರ್ಷಾನುಗಟ್ಟಲೆ, ತಿಂಗಳಾನುಗಟ್ಟಲೆ ಒಂದು ಲಾಂಗ್ ಲಾಸ್ಟಿಂಗ್ ರಿಲೀಫ್ನ ನಮ್ಮ ಲೇಸರ್ಸ್ ಮುಖಾಂತರ ನಾವು ಕೊಡ್ಬೋದು. ಸೊ ಅದಕ್ಕೆ ಇದರ ಒಂದು ಇನ್ನೊಂದು ಮುಖ್ಯವಾಗಿ ಯಾವ ಏರಿಯಾನ ಟಾರ್ಗೆಟ್ ಮಾಡ್ಬೋದು, ಆ ಏರಿಯಾನ ಟಾರ್ಗೆಟ್ ಮಾಡಲಿಕ್ಕೆ ಇದರಿಂದ ಶಕ್ತ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಈಗ ಚರ್ಮದ ತೊಂದರೆಗಳು, ಈಗ ಸೋರಿಯಾಸಿಸ್ ಆಗ್ಬೋದು, ಎಕ್ಸಿಮಾ ಆಗ್ಬೋದು, ವ್ಯಾರಿಕೋಸ್ ವೆನ್ಸ್ ಆಗ್ಬೋದು, ಅದಕ್ಕೆ ಆದ ಪರ್ಟಿಕ್ಯುಲರ್ ಪವರ್ ಎನರ್ಜಿನ ಇಟ್ಟರೆ ಅದು ಟ್ರೀಟ್ಮೆಂಟ್ ಆಗುತ್ತೆ. ಅದೇ ರೀತಿಯಲ್ಲಿ ಈಗ ಡೀಪ್ ಸೀಟೆಡ್ ಜಾಯಿಂಟ್ಸ್, ಈಗ ಮಂಡಿ ಆಗ್ಬೋದು, ಹಿಪ್ ಜಾಯಿಂಟ್ ಆಗ್ಬೋದು, ಸೊಂಟ ಅಥವಾ ಕುತ್ತಿಗೆ, ಆ ಥರ ಡೀಪ್ ಸೀಟೆಡ್ ಜಾಯಿಂಟ್ಸ್ಗೆ ಬೇಕಾಗಿರ್ತಕ್ಕಂಥ ಪವರ್ ಎನರ್ಜಿನ ಫಿಕ್ಸ್ ಮಾಡಿದ್ರೆ ಆ ಭಾಗದಲ್ಲಿ ಹೋಗಿ ಅದು ಅಲ್ಲಿರ್ತಕ್ಕಂಥ ತೊಂದರೆನ ಸರಿಪಡಿಸುತ್ತೆ. ಅಂದ್ರೆ ಈ ಕೋಲ್ಡ್ ಲೇಸರ್ ಅನ್ನೋದು ಬರೀ ನೋವು ನಿವಾರಕ ಮಾತ್ರ ಅಲ್ಲ, ಒಳಗಿನ ನೋವನ್ನು ಸಹ ಸಂಪೂರ್ಣವಾಗಿ ನಿವಾರಣೆ ಮಾಡುತ್ತೆ ಅಂತ. ಬರೀ ನಿವಾರಣೆ ಅಲ್ಲ, ಅದು ರಿಪೇರ್ ಮಾಡುತ್ತೆ. ಅಲ್ಲಿರ್ತಕ್ಕಂಥ ಒಂದು ತೊಂದರೆಗೆ ಇದಕ್ಕೆ ಒಂದು ಪುನಶ್ಚೇತನ, ರೆಜುಮಿನೇಷನ್ ಕೊಡುತ್ತೆ ಅಂತ ಹೇಳಿ. ಇನ್ನು ಮೇಡಮ್ ಹೇಳಿ, ಈ ಲೇಸರ್ ತಂತ್ರಜ್ಞಾನ ಅನ್ನೋದು ಹಳೆಯದಾದ್ರೂ ಸಹ ಕೋಲ್ಡ್ ಲೇಸರ್ ಥೆರಪಿ ಅನ್ನೋದು ಬಹಳಷ್ಟು ಜನರಿಗೆ ಹೊಸ ತಂತ್ರಜ್ಞಾನ. ಇದ್ರದ ಬಗ್ಗೆ ಜಾಸ್ತಿ ಜನಕ್ಕೆ ಗೊತ್ತಾಗಲ್ಲ. ಇದನ್ನ ನೀವು ಹುಟ್ಟಾಕ್ಬೇಕು ಅಂತ ಹೇಗೆ ಚಿಂತನೆ ಮಾಡಿದ್ರಿ? ಇದರ ಒಂದು ಸ್ಥಾಪನೆಗೆ ಯಾವುದು ಒಂದು ಸ್ಫೂರ್ತಿ ಮೇಡಮ್? ನಾನು ನೋವಲ್ಲಿದ್ದಾಗ ನಾನು ತಗೊಂಡಿದ್ದೀನಿ, ಟ್ರೀಟ್ಮೆಂಟ್ ತೊಗೊಂಡು ನಾನು ಶುರು ಮಾಡಿದ್ದಿದ್ದನ್ನು. ನನಗೆ ಲೈಫಲ್ಲಿ ಸಂಜೀವಿನಿಯಾಗಿ ಬಂತು ಕೋಲ್ಡ್ ಲೇಸರು. ಅದೇ ಎಲ್ಲರೂ ಯಾರೇ ಎಷ್ಟೇ ನೋವಲ್ಲಿದ್ದರೂ ಅವ್ರ ಜೀವನದಲ್ಲೂ ಎಲ್ರಿಗೂ ಸಂಜೀವಿನಿ ಆಗಲಿ. ಯಾರೇ ನೋವು ಅನುಭವಿಸ್ತಾ ಇದ್ರು, ನೋವು ಯಾರೂ ಸಫರ್ ಮಾಡೋಕ್ಕಾಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ನೋವಿಲ್ಲದೆ ಜೀವನ ಮಾಡಲಿ, ಎಲ್ಲರೂ ನೆಮ್ಮದಿ, ಎಲ್ಲದಕ್ಕಿಂತಲೂ
ಆರೋಗ್ಯನೇ ಮುಖ್ಯ. ಆರೋಗ್ಯದಲ್ಲಿ ಚೆನ್ನಾಗಿರ್ಲಿ, ನೋವಿಲ್ಲದೆ ಇರಲಿ ಅನ್ನೋ ಒಂದು ಇದನ್ನಲ್ಲಿ ನಾವು ಶುರು ಮಾಡಿದ್ವಿ. ಅಂದ್ರೆ ಎಲ್ಲಿ ತಗೊಂಡಿದ್ ನೀವು ಮೊದಲಿಗೆ? ಇದು ಕೆನಡಾಯಿಂದ ತರಿಸಿರೋದು. ಅಲ್ಲಿ ನೀವು ಟ್ರೀಟ್ಮೆಂಟ್ ತಗೊಂಡು ನಮ್ಮ ಇಂಡಿಯಾದಲ್ಲೂ ಸಹ ಇಲ್ಲ, ಅಲ್ಲೇನು ತಗೊಳ್ಳಿಲ್ಲ, ನಾವು ಇಲ್ಲೇ ಇದು ಮಾಡಿದ್ದು. ಅಲ್ಲೇನು ಹೋಗಿ ತಗೊಂಡಿದ್ದು. ಸೊ ಕೆನಡಾದಿಂದ ಸ್ಫೂರ್ತಿ ಪಡೆದು ನೀವು ಸಂಜೀವಿನಿ ಸೊಲ್ಯೂಷನ್ಸ್ ಕೋಲ್ಡ್ ಲೇಸರ್ ಥೆರಪಿಯನ್ನ, ಇದು ಯಾವ ರೀತಿ ಜನಕ್ಕೆ ಹೆಲ್ಪ್ ಆಗುತ್ತೆ? ನಿಮ್ಮ ಒಂದು ಕೋಲ್ಡ್ ಲೇಸರ್ ಥೆರಪಿಗೆ ಬಂದ್ರೆ ಜನಕ್ಕೆ ಎಷ್ಟು ಒಂದು ಉಪಯೋಗಕಾರಿ ಆಗತ್ತೆ? ಇಲ್ಲ, ತುಂಬಾ ಜನ ನಡೆಯಕ್ಕಾಗದೇ ಇರೋರು ಕೋಲ್ ಇಟ್ಕೊಂಡು ಬರೋಂಥವ್ರು ಇರ್ತಾರೆ. ಬರ್ಬೇಕಾದ್ರೆ ಫಸ್ಟ್ ಕೋಲ್ ಇಟ್ಕೊಂಡು ಬರ್ತಾರೆ, ಇನ್ನೊಬ್ರು ಸಪೋರ್ಟ್ ಇಟ್ಕೊಂಡು ಬರ್ತಾರೆ. ನಾವೇ ನೋಡ್ದಂಗೆ ಒಂದು 88 ವರ್ಷದ ಒಬ್ರು ಬಂದರು, 1.5 years ಮೊದಲು ಬಂದಿದ್ದವರು. ಬಂದು 4 ಜನ ಇಳಿಸ್ಕೊಳ್ಬೇಕಾಗಿತ್ತು. ಅವ್ರು ಆಟೋಯಿಂದ ಇಳಿಸ್ಕೊಂಡು ಅವ್ರನ್ನ ಕರ್ಕೊಂಬಂದು ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ನಾವು ಆಟೋ ಹತ್ಸಿ ಕಳಿಸ್ಬೇಕಾಗಿತ್ತು. ಆದರೆ ಇವತ್ತಿನ ದಿವಸ ಬರ್ತಿದ್ದಾರೆ, ಮಂತ್ಲಿ ಒನ್ಸ್ ಬಂದು ಅವರು ಮೇಂಟೆನೆನ್ಸ್ ಅಂದ್ಬಿಟ್ಟು ಒಂದೊಂದು ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾರೆ, ಬಂದು ಮಾತಾಡ್ಸ್ಕೊಂಡು ಹೋಗ್ತಾರೆ. ಅವರು ಯಾರು ಸಪೋರ್ಟ್ ಇಲ್ಲದೆ ಇವಾಗ ಅವ್ರು ಒಬ್ಬರೇ ನಡ್ಕೊಂಡು ಬರ್ತಾ ಇದ್ದಾರೆ. ಅದು ನೋಡಿದಾಗ ನಮಗೆ ತುಂಬ ಖುಷಿಯಾಗಿದೆ. ಅದೇ ರೀತಿ ತುಂಬ ಜನ ಎಷ್ಟೋ ನೋವಲ್ಲಿರೋರು ಪೂರ್ತಿ ಗುಣಮುಖರಾಗಿ ಬಂದಿದ್ದಾರೆ. ಓಕೆ ಮೇಡಮ್, ಇನ್ನು ಬೆಂಗಳೂರಲ್ಲಿ ಬಿಟ್ಟರೆ ಇನ್ನು ಎಲ್ಲೆಲ್ಲಿ ನೀವು ಈ ಸಂಜೀವಿನಿ ಸೊಲ್ಯೂಷನ್ಸ್ನ ಬ್ರಾಂಚಸ್ ಅನ್ನ ಓಪನ್ ಮಾಡಿದ್ದೀರಾ? ಮಂಗಳೂರಲ್ಲಿದೆ, ಶಿವಮೊಗ್ಗದಲ್ಲಿದೆ, ಮೈಸೂರಲ್ಲಿದೆ, ಹುಬ್ಬಳ್ಳಿ ಮತ್ತೆ ನ್ಯೂ ಡೆಲ್ಲಿ, ಇಷ್ಟು ಕಡೆ ಇದೆ ನಮ್ಮ ಬ್ರಾಂಚಸ್. ಮತ್ತೆ ಗುಲ್ಬರ್ಗಾದಲ್ಲಿ ಇವತ್ತು ಆಲ್ರೆಡಿ ನಡೀತಾ ಇದೆ, ಕ್ಯಾಂಪ್ ನಡೀತಾ ಇದೆ ಗುಲ್ಬರ್ಗಾದಲ್ಲಿ. ಸೊ ಎಲ್ಲಾ ಕಡೆನೂ ಕ್ಯಾಂಪ್ ಮಾಡ್ತಾ ಇರ್ತೀರಾ? ಇಲ್ಲ, ಬ್ರಾಂಚಸ್ ನಮ್ದು ಇಲ್ಲಿ ಮಂಗಳೂರಲ್ಲಿ ಮಾತ್ರ ಇದೆ. ಬೆಂಗಳೂರು ಮಲ್ಲೇಶ್ವರಂ 3rd floor ಅಲ್ಲಿ ಅಡಿಗಾಸ್ ಹೋಟ್ಲು ಪಕ್ಕ ಒಂದಿದೆ ನಮ್ದಷ್ಟೇ. ಮತ್ತೆ ಇನ್ನು ಮಿಕ್ಕಿದ್ದು ಮಂಗಳೂರಲ್ಲಿ ಒಂದು ಬ್ರಾಂಚ್ ಇದೆ, ಮಿಕ್ಕಿದ್ದೆಲ್ಲ ಕ್ಯಾಂಪ್ ಮಾಡ್ತಾ ಇರ್ತೀವಿ. ಓಕೆ ಡಾಕ್ಟರ್, ಇನ್ನು ಈ ನೋವು ನಿವಾರಣೆ ಅಂದ್ರೆ ಕೋಲ್ಡ್ ಲೇಸರ್ ಟ್ರೀಟ್ಮೆಂಟ್ಗೆ ಬರೋದನ್ನ ನೋಡಿದ್ರೆ ಯಾವ ಯಾವ ರೋಗಗಳಿಗೆ ನೀವು ಈ ಕೋಲ್ಡ್ ಲೇಸರ್ ಥೆರಪಿಯನ್ನ ಕೊಡಬಹುದು? ನಮ್ಮ ಸಂಜೀವಿನಿ ಕೋಲ್ಡ್ ಲೇಸರ್ಸ್ ಮುಖಾಂತರ ಸುಮಾರು 80ರಿಂದ 90 ರೀತಿಯ ಕಂಡೀಷನ್ಸ್ಗೆ ಲೇಸರ್ಸಿಂದ ಟ್ರೀಟ್ಮೆಂಟ್ ಇದೆ. ಈ ಲೇಸರ್ಸ್ ಟ್ರೀಟ್ಮೆಂಟ್ ಅಂತ ಬಂದಾಗ ಅದಕ್ಕೆ ಹಲವಾರು ಕ್ಲಾಸಿಫಿಕೇಷನ್ಸ್ ಇರುತ್ತೆ. ಅದರಲ್ಲಿ ಮೇಯ್ನ್ ಆಗಿ ಒಂದು ಪೇಯ್ನ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಪೇಯ್ನ್ ಮ್ಯಾನೇಜ್ಮೆಂಟ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಇರ್ತಕ್ಕಂಥ ಟ್ರೀಟ್ಮೆಂಟ್ ಇರುತ್ತೆ. ಕೆಲವು ಅನ್ಟ್ರೀಟೇಬಲ್ ಕಂಡೀಷನ್ಸ್ ಅಂತ ಡಯಾಗ್ನೋಸ್ ಮಾಡಿ ಬಿಟ್ಬಿಟ್ಟಿದ್ರು. ಫಾರ್ ಎಕ್ಸಾಂಪಲ್ ಮೈಗ್ರೇನ್ ಆಗಿರ್ಬೋದು, ಫೈಬ್ರೋಮ್ಯಾಲ್ಜಿ ಆಗಿರ್ಬೋದು, ಡಯಾಬಿಟಿಕ್ ನ್ಯೂರೋಪತಿ ಆಗಿರ್ಬೋದು. ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ಸೊ ನೀವು ಬಂದಾಗ ಮಾತ್ರೆ ತಗೊಂಡು ಯು ಹ್ಯಾವ್ ಟು ಬೇರ್ ವಿತ್ ಇಟ್, ಅದ್ರ ಜೊತೆ ನೀವು ಬದುಕಬೇಕು ಅಂತಕ್ಕಂಥ ಒಂದು ಡಯಾಗ್ನೋಸ್ ಮಾಡಿ ಫ್ರೇಮ್ ಹಾಕಿ ಇಟ್ಬಿಟ್ಟಿದ್ರು. ಆದರೆ ನಮ್ಮ ಕೋಲ್ಡ್ ಲೇಸರ್ಸ್ ಅದನ್ನು ಟ್ರೀಟ್ಮೆಂಟ್ ಕೊಟ್ಟು ಆ ಫ್ರೇಮ್ನ ತೆಗೆದಿದ್ದೀವಿ, ಸೊ ದಟ್ ಇಟ್ ಕ್ಯಾನ್ ಬಿ ಟ್ರೀಟೆಡ್, ಇಟ್ ಕ್ಯಾನ್ ಬಿ ಕ್ಯೂರ್ಡ್, ಸೊ ದಟ್ ಅದನ್ನು ಲಾಂಗ್ ಲಾಸ್ಟಿಂಗ್ ರಿಲೀಫಲ್ಲಿ ಅವ್ರಿಗೆ ವರ್ಷಾನುಗಟ್ಟಲೆ ನೋವುಗಳೇನಿತ್ತು ಅದು ಕಂಪ್ಲೀಟಾಗಿ ಸರಿ ಮಾಡ್ಬೋದು. ಈಗ ಒಂದು ಪೇಯ್ನ್ ಮ್ಯಾನೇಜ್ ಬಂದಾಗ ನಮ್ಮ ಬಾಡಿಯಲ್ಲಿರ್ತಕ್ಕಂಥ ಯಾವುದೇ ಒಂದು ಜಾಯಿಂಟ್ಸ್ ಆಗಿರಲಿ, ಯಾವುದೇ ಒಂದು ಮಾಂಸಖಂಡ ಆಗಿರಲಿ, ಯಾವುದೇ ಒಂದು ಲಿಗಮೆಂಟ್ಸ್ ಆಗಿರಲಿ, ಎಲ್ಲ ರೀತಿಯ ಜಾಯಿಂಟ್ಸ್ ಮತ್ತು ಮಸಲ್ ಪೇಯ್ನ್ಸ್ಗೆ, ಆರ್ಥೋಪೆಡಿಕ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಲೇಸರ್ಸಿಂದ ಚಿಕಿತ್ಸೆ ಇದೆ. ಕುತ್ತಿಗೆ ನೋವು ಆಗ್ಬೋದು, ಭುಜ ನೋವು ಆಗ್ಬೋದು, ಮೊಣಕೈ ನೋವು ಆಗ್ಬೋದು, ರಿಸ್ಟ್ ಪೇಯ್ನ್ ಆಗಿರ್ಬೋದು, ಫಿಂಗರ್ ಪೇಯ್ನ್ಸ್ ಆಗಿರ್ಬೋದು, ಅದೇ ರೀತಿಯಲ್ಲಿ ಮಧ್ಯದ ಬೆನ್ನು ನೋವಾಗಿರ್ಬೋದು, ಅಥವಾ ಸೊಂಟ, ಹಿಪ್ ಜಾಯಿಂಟ್ಸ್, ಮಂಡಿ, ಪಾದ, ಹಿಮ್ಮಡಿ. ಸೊ ಈ ರೀತಿ ಎಲ್ಲ ಒಂದು ಜಾಯಿಂಟ್ಸ್ಗೆ ಆರ್ಥೋಪೆಡಿಕ್ ಅಂದರೆ ಮೂಳೆಗಳು ಮತ್ತು ಮಾಂಸಖಂಡಗಳ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ತಕ್ಕಂಥ ಎಲ್ಲ ಒಂದು ತೊಂದರೆಗಳಿಗೆ ಲೇಸರ್ಸಿಂದ ಚಿಕಿತ್ಸೆ ಇದೆ. ಬಿದ್ದು ಏಟ್ ಮಾಡ್ಕೊಂಡಿರ್ತಾರೆ, ಆಕ್ಸಿಡೆಂಟ್ಸ್ ಇಂದ ಕೆಲವೊಂದು ಗಾಯಗಳಾಗಿರುತ್ತೆ, ಅದೆಲ್ಲ ಕ್ಯೂರ್ ಆಗಿರುತ್ತೆ. ಆದ್ರೆ ಒಳಗಡೆ ಒಂದು ನೋವು ಅನ್ನೋದಿರುತ್ತೆ, ಜಾಯಿಂಟ್ಸ್ ಪೇನ್, ಅದನ್ನು ಸಹ ಕ್ಯೂರ್ ಮಾಡಬಹುದು. ಡೆಫಿನೆಟ್ ಆಗಿ ಈಗ ಏನಂದ್ರೆ, ಈಗ ಓಲ್ಡ್ ಇಂಜುರೀಸ್ ಅಥವಾ ಓಲ್ಡ್ ಸ್ಪೋರ್ಟ್ಸ್ ಇಂಜುರೀಸ್ ಅಂತ ಹೇಳ್ತೀವಿ. ಈಗ ಟ್ವಿಸ್ಟ್ ಆಗಿರುತ್ತೆ, 10 ವರ್ಷದಿಂದ ಯಾವಾಗಲೂ ಟ್ವಿಸ್ಟ್ ಆಗಿರೋದು, ಬಟ್ ಆಗಿಂದ ಸಣ್ಣದಾಗ ಒಂದು ನೋವು ಇರುತ್ತೆ, ಬಟ್ ಆ ನೋವು ಅವ್ರಿಗೆ ಇರಿಟೇಟ್ ಆಗ್ತಾನೆ ಇರುತ್ತೆ. ಆ ಥರ ನೋವುಗಳನ್ನು ಕೂಡ ನಾವು ತೆಗೆದಿದ್ದೀವಿ. ಈಗ ಮೊನ್ನೆ ಕೂಡ ಒಂದು ಪೇಷಂಟ್ ಬಂದಿದ್ರು ನಮ್ಮ ಹತ್ರ. 2-3 ವರ್ಷದ ಹಿಂದೆ ಅವ್ರಿಗೆ ಒಂದು ಫ್ರ್ಯಾಕ್ಚರ್ ಆಗಿತ್ತು. ಆ ಫ್ರ್ಯಾಕ್ಚರ್ ಸರಿಯಾಗಿ ಹೀಲ್ ಆಗ್ದೇನೆ ಅವ್ರಿಗೆ ಅಲ್ಲಿ ನೋವು ಬರ್ತಾನೆ ಇತ್ತು. ಸೊ ಈಗ ಅವರು ನಮ್ಮಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಶುರು ಮಾಡಿದ್ರು. ಸೊ ಈಗ ಅವ್ರಿಗೆ ಆಟೋಮೆಟಿಕಲಿ 2 ವರ್ಷದ ನೋವನ್ನ ಅವ್ರಿಗೆ ಆಲ್ಮೋಸ್ಟ್ 10 ದಿವಸದಲ್ಲಿ ಆ ನೋವು ಎಷ್ಟೋ ಕಂಟ್ರೋಲ್ಗೆ ಬಂದಿದೆ. ಸೊ ಹಿ ಇಸ್ ವೆರಿ ಮಚ್ ಹ್ಯಾಪಿ. ಯಾಕೆ ನಾನು ಮುಂದೆನೆ ತಗೊಳ್ಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಲ್ಲಿ ಅವ್ರಿಗೆ ಯಾವ ರೀತಿ ಒಂದು ನೋವಿದೆಯೋ ನಮ್ಮ ಹತ್ರ ಬಂದು ಕೇಳಿದಾಗ ಅದಕ್ಕೆ ಚಿಕಿತ್ಸೆ ಇದೆಯಾ ಇಲ್ವಾ ಅಂತ ನಾವು ಹೇಳಿ, ಚಿಕಿತ್ಸೆ ಇದ್ದರೆ ಅದನ್ನು ಯಾವ ರೀತಿ ಅವ್ರು ಚಿಕಿತ್ಸೆ ತಗೊಳ್ಬೇಕು, ಮತ್ತು ಎಷ್ಟು ದಿವಸದ ಚಿಕಿತ್ಸೆ ತಗೊಳ್ಬೇಕು, ಮತ್ತು ಅವ್ರಿಗಿರ್ತಕ್ಕಂಥ ಕಂಡೀಷನ್ ಏನು. ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಡಾಕ್ಟರ್ ಹತ್ರ ಹೋಗ್ತಾರೆ ಅಂದರೆ ನೋವಿದೆ, ಮಾತ್ರೆ ಬರೆದು ಕೊಟ್ಬಿಡ್ತಾರೆ. ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ, ಅವ್ರಿಗೆ ನಿಮ್ಮ ಒಂದು ಬೇಸಿಕ್ ನಾಲೆಡ್ಜ್ನ ಅವ್ರಿಗೆ ಕೊಡಿ. ಸೊ ದಟ್ ಅವ್ರಿಗೆ ನಂಗೆ ಈ ಥರ ತೊಂದರೆ ಇದೆ, ಈ ಥರ ತೊಂದರೆ ಇದ್ದರೆ ನಾನು ಇದನ್ನು ಮಾಡಲಿಲ್ಲ ಅಂತಂದರೆ ಈ ತೊಂದರೆ ನನಗೆ ಸರಿ ಹೋಗುತ್ತೆ. ಕೆಲವು ಡೂಸ್ ಆ್ಯಂಡ್ ಡೋಂಟ್ಸ್ ಅಂತ ಇರುತ್ತೆ. ಬರೀ ಮಾತ್ರೆಗಳು ಬರ್ಕೊಡೋದ್ರಿಂದ ಸಾಲದು. ಕೆಲವು ಈಗ ಫಾರ್ ಎಕ್ಸಾಂಪಲ್ ಈಗ ಮಂಡಿ ನೋವು ಇದೆ ಅಂತ ಮಾಹಿತಿ ಪಡ್ಕೊಂತೀನಿ. ಒಬ್ರು ಕಾಲರ್ ಇದ್ದಾರೆ, ನಾಗರಾಜ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ತೆ ನಾಗರಾಜ್ ಅವರೇ, ಏನ್ ಸಮಸ್ಯೆ ಇದೆ? ನಮಗೆ ಒಂದು 4 ವರ್ಷದಿಂದ ಬ್ಯಾಕ್ ಪೇನ್ ಬಹಳ ಬರ್ತಿತ್ರಿ. ಅದು ಇವಾಗ ಸಯಾಟಿಕಾ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅದು ಕಾಲಿಗೆ, ಎಡಗಾಲಿಂದ. ಟ್ರೀಟ್ಮೆಂಟ್ ತಗೊಂತಾ ಇದ್ರಾ? ಟ್ರೀಟ್ಮೆಂಟ್ ಇಲ್ಲಿ ಹಾಸ್ಪಿಟ್ಲಿಗೆ ತೋರಿಸಿದಿರಿ, ಆರ್ಥರೈಟಿಸ್ ತೋರಿಸಿದ್ರೆ ಪ್ರಾಬ್ಲಮ್ ಏನಿಲ್ಲ ಅಂತಾರೆ. ಎಕ್ಸ್ರೇ ಎಲ್ಲ ಮಾಡ್ತಿದೀವಿ. ಡಾಕ್ಟರ್ ಇದ್ದಾರೆ, ಮಾತಾಡಿ. ಯಾವ ಊರಿಂದ ಮಾತಾಡ್ತಿದ್ದೀರಾ ನಾಗರಾಜ್? ಸರ್ ದಾವಣಗೆರೆಯಿಂದ ಸರ್. ಓಕೆ, ಸೊ ನೀವೇನ್ ಕೆಲಸ ಮಾಡೋದು? ಸರ್ ಫಸ್ಟ್ ಒಂದು 5 ವರ್ಷ ಡ್ರೈವಿಂಗ್ ಮಾಡ್ತಿದ್ವಿ. ಓಕೆ.
ಇವಾಗ ನಾವು ಅದು ಸ್ವಲ್ಪ ಯಾಕೋ ನೋವು ಬರ್ತದೆ ಬೇಡ ಅಂತ ಹೇಳಿ ಶಾಪ್ ಅಂಗಡಿ ಮಾಡ್ಕೊಂಡ್ವಿ ಅಂತ. ಓಕೆ. ಇಲ್ಲಿ ಸ್ವಲ್ಪ ನಿಂತ್ಕೊಂಡು ವರ್ಕ್ ಮಾಡೋದ್ರಿಂದ ಜಾಸ್ತಿ ನಿಂತ ತಕ್ಷಣ ಸೀದಾ ಸೊಂಟದಿಂದ ಎಡಗಾಲು ಫುಲ್ ಪಾದದ ಮಟನು ನರ ಎಳಕ್ ಬಿಡ್ತದೆ. ಓಕೆ ಓಕೆ. ಅದನ್ನ ಕೆಲವು ಡಾಕ್ಟರ್ ಇದು ಸಯಾಟಿಕಾ ಪ್ರಾಬ್ಲಮ್ ಆಗೈತೆ ನಿಮಗೆ, ಹೌದು, ಸಯಾಟಿಕಾ ನರ್ವ್ ಪ್ರಾಬ್ಲಮ್ ಆಗಿರೋದ್ರಿಂದ ಹಿಂಗ ಆಗ್ತೈತಿ ಅಂತ ಹೇಳ್ತಾರೆ. ಸರಿ. ಈ ಸಯಾಟಿಕಾ ನರ್ವ್ ಪ್ರಾಬ್ಲಮ್ಮು ಏನು ಆ್ಯಕ್ಚುಲ್ ಆಗಿ ಅಂತಂದರೆ, ನಿಮ್ಮ ಸೊಂಟದಲ್ಲಿ ಮೂಳೆಗಳಿರ್ತವೆ, ಅದನ್ನು ನಾವು ವರ್ಟಿಬ್ರಾಸ್ ಅಂತ ಹೇಳ್ತೀವಿ ಅಥವಾ ಲಂಬಾರ್ ವರ್ಟಿಬ್ರಾಸ್ ಅಂತ ಹೇಳ್ತೀವಿ. ಆ ಮೂಳೆಗಳ ಮಧ್ಯೆ ಒಂದು ಕುಷನ್ ಇರುತ್ತೆ, ಅದನ್ನ ಡಿಸ್ಕ್ ಅಂತ ಹೇಳ್ತೀವಿ. ಆ ಡಿಸ್ಕಲ್ಲಿ ತನ್ನ ನೀರಿನಂಶನ ಕಳ್ಕೊಂಡು ಅಥವಾ ನೀವೇನಾದ್ರು ಯಾವಾಗಲಾದ್ರು ಬಿದ್ದು ಪೆಟ್ಟಾದಾಗ ಆ ಡಿಸ್ಕ್ ತನ್ನ ಜಾಗದಿಂದ ಹೊರಗಡೆಗೆ ಬಂದು ಅದು ನರದ ಮೇಲೆ ಒತ್ತಡ ಕೊಡುತ್ತೆ. ಆ ನರದ ಮೇಲಿರೋ ಒತ್ತಡ ನಿಮಗೆ ಆ ಕಾಲಿಗೆ ಹರಿಯೋದ್ರಿಂದ ಆ ಸಯಾಟಿಕಾ ಅಂತ ಹೇಳ್ತಾರೆ, ಸಯಾಟಿಕ್ ನರ್ವ್ ಕಂಪ್ರೆಷನ್ ಅಂತ ಹೇಳ್ತೀವಿ. ಸೊ ನಿಮಗೆ ಆ ಕಾಲಲ್ಲಿ ಇರ್ತಕ್ಕಂಥ ಸೆಳೆತಾಗೆ ನೀವು ಟ್ರೀಟ್ಮೆಂಟ್ ಕೊಡೋದಕ್ಕಿಂತ ಆ ಡಿಸ್ಕಲ್ಲಿ ಇರ್ತಕ್ಕಂಥ ತೊಂದರೆ ಅಥವಾ ಕಂಪ್ರೆಷನ್ ಇದೆಯಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು. ಡೆಫಿನೆಟ್ ಆಗಿ ನಮ್ಮ ಸಂಜೀವಿನಿ ಕೋಲ್ಡ್ ಲೇಸರ್ಸ್ ಮುಖಾಂತರ ನಿಮಗೆ ಅದರಲ್ಲಿ ಚಿಕಿತ್ಸೆ ಇದೆ. ನಾವೇನು ಮಾಡ್ತೀವಿ, ನಿಮ್ಗೆ ಯಾವ ಭಾಗದಲ್ಲಿ ತೊಂದರೆ ಆಗ್ತಾ ಇದೆಯೋ ಆ ಭಾಗನ ಫಸ್ಟು ಯಾವ ಲೆವೆಲಲ್ಲಿ ತೊಂದರೆ ಆಗಿದೆ ಅಂತ ಕಂಡುಹಿಡ್ಕೊಂಡು ಅದಕ್ಕೆ ನಾವು ಡೈರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡೋದ್ರಿಂದ ಆ ಡಿಸ್ಕು ಮತ್ತೆ ರೀಹೈಡ್ರೇಟ್ ಆಗಿ ಅರ್ಧದಷ್ಟು ಭಾಗ ತನ್ನ ಜಾಗಕ್ಕೆ ವಾಪಸ್ ಹೋಗುತ್ತೆ. ಆಗ ಆ ನರದ ಮೇಲಿರೋ ಕಂಪ್ರೆಷನ್ ರಿಲೀವ್ ಆಗೋದ್ರಿಂದ ನಿಮಗೆ ಒಂದು ಶಾಶ್ವತವಾದ ಪರಿಹಾರ ಸಿಗುತ್ತೆ. ಈಗ ನೀವು ದಾವಣಗೆರೆಯಿಂದ ಮಾತಾಡ್ತಿದ್ದೀರಾ ಅಂದರೆ ನಮ್ಮ ಶಿವಮೊಗ್ಗ ಬ್ರಾಂಚ್ ನಿಮಗೆ ಹತ್ತಿರ ಆಗ್ಬೋದು. ಶಿವಮೊಗ್ಗಕ್ಕೆ ನಾವು ತಿಂಗಳಿಗೊಂದ್ಸಲ ಅಲ್ಲಿ ಕ್ಯಾಂಪ್ ಮಾಡ್ತೇವೆ. ಸೊ ಈಗ ನಾಳಿದ್ದು ಅಂದರೆ 16ನೇ ತಾರೀಕು ನವೆಂಬರಿಂದ 20ನೇ ತಾರೀಕು ನವೆಂಬರ್ ತನಕ ಶಿವಮೊಗ್ಗದಲ್ಲಿ ದುರ್ಗಿಗುಡಿ ಏರಿಯಾದಲ್ಲಿ ಜೆವೆಲ್ ರಾಕ್ ಅಂತ ಹೋಟೆಲ್ ಇದೆ, ಅದರ ಆಪೋಸಿಟಲ್ಲಿ ನಮ್ಮ ಸಂಸ್ಥೆ ಇದೆ. ಸೊ ನೀವು ನಿಮ್ಮ ರಿಪೋರ್ಟ್ಸ್ ಏನಿದೆಯೋ, ಎಕ್ಸ್ರೇಗಳೇನಿದೆ ಅದನ್ನ ತಂದು ನಮ್ಮಲ್ಲಿ ತೋರಿಸ್ಕೊಳ್ಳಿ. ಸೊ ಮತ್ತೆ ಸುತ್ತಮುತ್ತ ಇರ್ತಕ್ಕಂಥ ಜನ ಶಿವಮೊಗ್ಗ ಏನು ಸುತ್ತಮುತ್ತ ಇದ್ದಾರೆ ಅದರ ಪ್ರಯೋಜನ ಪಡ್ಕೊಳ್ಳಿ. ನಂತರ ಇವತ್ತಿಂದ ಅಂದರೆ 5ನೇ ತಾರೀಕಿಂದ 9ನೇ ತಾರೀಕು ತನಕ ಗುಲ್ಬರ್ಗದಲ್ಲಿ ನಮ್ಮ ತಂಡ ಆಲ್ರೆಡಿ ಇದೆ. ಅಲ್ಲಿ ನಮ್ಮ ಡಾಕ್ಟರ್ ಶಂಕರ್ ನಾರಾಯಣ್ ಭಟ್ ಅವರಲ್ಲಿ ಖುದ್ದಾಗಿ ಅಲ್ಲಿ ಇದ್ದು ಅಲ್ಲಿರ್ತಕ್ಕಂಥ ಜನರ ಒಂದು ಪ್ರಯೋಜನ ನೋಡ್ತಾ ಇದ್ದಾರೆ. ಸೊ ಅಲ್ಲಿ ಐವಾನ್ ಶಾಹಿ ರಸ್ತೆಯಲ್ಲಿ ಏಷ್ಯನ್ ಬಿಸ್ನೆಸ್ ಸೆಂಟರ್ ಅಂತ 3ನೇ ಮಹಡಿಯಲ್ಲಿ ಏಷ್ಯನ್ ಮಾಲ್ ಪಕ್ಕ ಇದೆ. ಸೊ ಅಲ್ಲಿ ಅದರ ಪ್ರಯೋಜನ ಪಡ್ಕೊಳ್ಳಿ. ಮತ್ತು ಇವತ್ತು ಮತ್ತು ನಾಳೆ ಅಂತಂದರೆ ಶನಿವಾರ ಮತ್ತು ಭಾನುವಾರ ತನಕ ಹುಬ್ಳಿಲಿದೆ. ಹುಬ್ಳಿಲಿ ವಿದ್ಯಾನಗರ ಸುಶ್ರುತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ, ಅಲ್ಲಿ ನಮ್ಮ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ಎಂ ಹಿರೇಮಠ್ ಅವರು ಖುದ್ದಾಗಿದ್ದಾರೆ. ಸೊ ಅಲ್ಲಿರ್ತಕ್ಕಂಥ ಒಂದು ಕ್ವಾಲಿಫೈಡ್ ಡಾಕ್ಟರ್ಸ್ ಯಾವಾಗ ನಿಮ್ಮ ಒಂದು ಕಂಡೀಷನ್ನ ಅನಲೈಸ್ ಮಾಡಿ ಅಸೆಸ್ ಮಾಡ್ತಾರೋ ನಿಮಗೆ ಒಂದು ಶಾಶ್ವತವಾದ ಪರಿಹಾರನ ಕೊಡ್ಬೋದು ಸರ್. ಥ್ಯಾಂಕ್ ಯು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಸುಭಾಷ್ ಚಂದ್ರನ್ ಅವರು ಗದಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮೇಡಮ್. ನಮಸ್ಕಾರ. ಏನ್ ಸಮಸ್ಯೆ ಇದೆ ಸುಭಾಷ್? ನಮ್ದು ವಯಸ್ಸು ಬಂದು ಈಗ 47. ನನಗೆ 2007ರಲ್ಲಿ ಇದು ನಡ ನೋವು ಬಂದು ಕಾಲು ಲೆಫ್ಟ್ ಸೈಡಿಗೆ ನರ ಈಗ ಪಾದದವರೆಗೆ ಕಾಲು ಹರಿತಾ ಇತ್ತು. ಟ್ರೀಟ್ಮೆಂಟ್ ತಗೊಂಡಿದ್ದೀರಾ ಅದಕ್ಕೆ? ಅದಕ್ಕೆ MRI ಸ್ಕ್ಯಾನ್ ಮಾಡಿಸಿದ್ವಿ. ಆಮೇಲೆ ಡಾಕ್ಟರ್ ಹೇಳಿದ್ರು ಇಲ್ಲ ನೀವು ಒಂದು 6 ತಿಂಗಳ ರೆಸ್ಟ್ ಮಾಡ್ಬೇಕು, ಇಲ್ಲಾಂದ್ರೆ ನೀವು ಆಪರೇಷನ್ ಮಾಡಿಸ್ಬೇಕು, 2 ಅಂತ ಹೇಳಿದ್ರು. ಈಗ ಮತ್ತೆ ನೋವಿದೆ ನಿಮ್ಗೆ? ಅದು ಅದು ಮತ್ತೆ ನೋವು ಕಾಣಿಸ್ತಾ ಇತ್ತು. ನೆಕ್ಸ್ಟ್ ನಾವು ಆಯುರ್ವೇದಿಕ್ ಡಾಕ್ಟರ್ ಕಡೆ ಹೋಗಿ ಅದು ಪಂಚಕರ್ಮ ಚಿಕಿತ್ಸೆ ಕೊಡಿಸಿದೆ ಇಲ್ಲಿ ರೋಣದಲ್ಲಿ. ಡಾಕ್ಟರ್ ಇದ್ದಾರೆ, ಅದ್ರ ಬಗ್ಗೆ ಹೇಳ್ತಾರೆ, ಮಾತಾಡಿ. ನಮಸ್ತೆ ಸುಭಾಷ್ ಅವರೇ. ಸರ್, ನನಗೆ ಲೆಫ್ಟ್ ಸೈಡ್ಗೆ ಪಾದದವರೆಗೆ ಒಂದು ನರ ಜಗ್ತಾ ಇತ್ತು, ಅದು ಭಯಂಕರ ನೋವು ಬರ್ತಾ ಇತ್ತು. ಸರಿ ಸರ್. ಆಮೇಲೆ ಅದು ರೋಣದಲ್ಲಿ ಪಂಚಕರ್ಮ ಚಿಕಿತ್ಸೆ ಕೊಡಿಸಿದ ನಂತರ ಅದು ನನಗೆ ಕಂಪ್ಲೀಟ್ ಕ್ಯೂರ್ ಆಗಿಬಿಟ್ಟಿತ್ತು, ಏನು ನೋವು ಇರ್ತಿದ್ದಿಲ್ಲ. ಈಗ ಮತ್ತೆ ಒಂದು 1 ಮಂತ್ ಇಂದ ಅದು ಮತ್ತೆ ಸ್ಟಾರ್ಟ್ ಆಗಿದೆ ಸರ್. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಆಪರೇಷನ್ ಮಾಡಿಸ್ಕೋಬಾರ್ದು ಅಂತ ಒಂದು ವಿಚಾರ ಮಾಡಿದ್ದೀನಿ. ಡೆಫಿನೆಟ್ಲಿ ನಿಮ್ಮ ಆಲೋಚನೆ ಕರೆಕ್ಟಾಗಿದೆ. ಯಾಕೆಂದರೆ ನಿಮ್ಮ ವಯಸ್ಸಿನ ಪ್ರಕಾರ ಒಂದು 47 ವರ್ಷ ಏನಿದೆ, ಸೊ ಅದರ ಒಂದು ಪ್ರಕಾರದಲ್ಲಿ ಈಗ ಸದ್ಯಕ್ಕೆ ನಿಮ್ಗೆ ಯಾವುದೇ ಸರ್ಜರಿಗಳ ಅಗತ್ಯ ಇರಲ್ಲ, ಅನ್ಲೆಸ್ ಇಟ್ ಈಸ್ ವೆರಿ ಸಿವಿಯರ್. ಈಗ ಆಲ್ರೆಡಿ ನಿಮ್ಗೆ ಆಲ್ಮೋಸ್ಟ್ ಕಂಪ್ಲೀಟಾಗಿ ಗುಣ ಆಗಿತ್ತು, ಈಗ ಮತ್ತೆ ಸದ್ಯಕ್ಕೆ ಕಾಣಿಸ್ಕೊಂಡಿದೆ ಅಂತಂದರೆ ಡೆಫಿನೆಟ್ಲಿ ಕೋಲ್ಡ್ ಲೇಸರ್ಸ್ ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡುತ್ತೆ. ಸೊ ಈಗ ಗದಗಿಂದ ನೀವೇನು ಮಾತಾಡ್ತಿದ್ದೀರಾ ಅಂದರೆ ನಮ್ಮ ಸದ್ಯಕ್ಕೆ ಇವತ್ತಿಂದ 9ನೇ ತಾರೀಕು ತನಕ ಗುಲ್ಬರ್ಗದಲ್ಲಿ ನಮ್ಮ ತಂಡ ಇರುತ್ತೆ. ಸೊ ಸಾಧ್ಯ ಆದರೆ ನೀವು ಗುಲ್ಬರ್ಗಗೆ ಹೋಗಿ ಅಲ್ಲಿ ತೋರಿಸ್ಕೊಳ್ಳಿ. ಏಷ್ಯನ್ ಬಿಸ್ನೆಸ್ ಸೆಂಟರ್ ಅಂತ ಏಷ್ಯನ್ ಮಾಲ್ ಪಕ್ಕ ಇದೆ. ಅಥವಾ ನಿಮಗೆ ಹುಬ್ಳಿ ಹತ್ರ ಆಗುತ್ತೆ ಅಂದರೆ ಇವತ್ತು ನಾಳೆ ಹುಬ್ಳಿ ಇರುತ್ತೆ. ಅದು ಬಿಟ್ಟರೆ ಮತ್ತೆ 23ನೇ ತಾರೀಕು ಮತ್ತೆ ಹುಬ್ಳಿಗೆ ಬರ್ತೀವಿ, ವಿದ್ಯಾನಗರ ಸುಶ್ರುತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ. ಸೊ ಅಲ್ಲೂ ನೀವು ಬಂದು ತೋರಿಸ್ಕೋಬೋದು. ಇಲ್ಲಾಂದರೆ ಬೆಂಗಳೂರಲ್ಲಿ ನಾವು ವರ್ಷ ಪೂರ್ತಿ ಇಲ್ಲೇ ಇರ್ತೀವಿ. ಸೊ ಇದು ನಮ್ಮ ಬ್ರಾಂಚ್ ಇಲ್ಲೇ ಇರುತ್ತೆ. ಸೊ ಅಲ್ಲಿ ಕ್ಯಾಂಪ್ಸ್ ಎಲ್ಲ ಬೆಂಗಳೂರಲ್ಲಿ ಮಲ್ಲೇಶ್ವರಮಲ್ಲಿ ಅಡಿಗಾಸ್ ಹೋಟೆಲ್ ಪಕ್ಕ 3ನೇ ಮಹಡಿಯಲ್ಲಿ ನಾವು ಖಂಡಿತವಾಗ್ಲೂ ಇದ್ದೇ ಇರ್ತೀವಿ. ಖುದ್ದಾಗಿ ನಾನು ಅಲ್ಲೇ ಇರ್ತೀನಿ. ಸೊ ನಿಮ್ಮ ಒಂದು ರಿಪೋರ್ಟ್ಸ್ನ ತಂದು ತೋರಿಸಿದಾಗ ನಿಮ್ಮ ಒಂದು ಯಾವ ಲೆವೆಲಲ್ಲಿ ಯಾವ ಪರ್ಸೆಂಟೇಜಲ್ಲಿ ನಿಮ್ಮ ಡಿಸ್ಕ್ ಬಲ್ಜ್ ಆಗಿದೆಯೋ ಅದಕ್ಕೆ ನಾವು ಗ್ಯಾರಂಟಿಯಾಗಿ ಕೊಟ್ಟು ನಿಮ್ಮ ಪ್ರಾಬ್ಲಮ್ನ ಕಂಪ್ಲೀಟಾಗಿ ರಿಲೀವ್ ಮಾಡ್ಬೋದು. ಸೊ ನೀವು ಅದರ ಪ್ರಯೋಜನ ಪಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಡಾಕ್ಟರ್, ಇನ್ನು ಕೋಲ್ಡ್ ಲೇಸರ್ ಥೆರಪಿ ಮೂಲಕ ಸಾಮಾನ್ಯವಾಗಿ 88 ಕಾಯಿಲೆಗಳನ್ನ ಗುಣ ಮಾಡಬಹುದು ಅಂತ ಹೇಳಿದ್ರೆ, ಆದರೆ ಕೆಲವೊಂದು ಕಾಯಿಲೆಗಳಿರೋರಿಗೆ ಕೆಲವೊಂದು ಚಿಕಿತ್ಸೆಗಳು ಹೊಂದಿಕೊಳ್ಳಲ್ಲ. ಯಾವೆಲ್ಲ ಕಾಯಿಲೆ ಇರೋರು ಈ ಚಿಕಿತ್ಸೆನ ಪಡೆಯೋಕ್ಕಾಗಲ್ಲ?
ಡೆಫಿನೆಟ್ ಆಗಿ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಯಾಕೆಂದರೆ ಎಲ್ಲರೂ ಬಂದುಬಿಡೋದು ಅಥವಾ ಎಲ್ಲರಿಗೂ ಇದೆಯಾ ಅನ್ನೋ ಆಲೋಚನೆಗಳಿರ್ತವೆ. ಬಟ್ ಕೆಲವಕ್ಕೆ ಕಾಂಟ್ರಾಂಡಿಕೇಶನ್ಸ್ ಇಲ್ಲ ಅಂತಂದರೆ ಕೆಲವನ್ನ ನಾವು ಟ್ರೀಟ್ಮೆಂಟ್ ಕೊಡಬಾರ್ದು ಅಂತ ಇದೆ. ಅದರಲ್ಲಿ ಮುಖ್ಯವಾಗಿ ಕ್ಯಾನ್ಸರ್ ಇರತಕ್ಕಂಥ ಪೇಷಂಟ್ಸ್ಗೆ ನಾವು ಟ್ರೀಟ್ಮೆಂಟ್ ಕೊಡಬಾರ್ದು ಅಂತ ಇದೆ. ಅದು ಬಿಟ್ಟರೆ ಕ್ಷಯರೋಗ ಅಥವಾ ಟ್ಯುಬರ್ಕ್ಯುಲೋಸಿಸ್ ಅಂತ ಹೇಳ್ತೀವಿ, ಆ ಇರತಕ್ಕಂಥ ತೊಂದರೆಗಳಿಗೆ, ಅಥವಾ ಗರ್ಭಿಣಿ ಸ್ತ್ರೀಯರು ಅಥವಾ ಹಾಲುಣಿಸ್ತಕ್ಕಂಥ ತಾಯಂದ್ರಿಗೆ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳ್ತೀವಿ. ಅದು ಬಿಟ್ಟು 10 ವರ್ಷ ಕೆಳಪಟ್ಟ ಮಕ್ಕಳಿಗೆ ಟ್ರೀಟ್ಮೆಂಟ್ ಇರಲ್ಲ. 11 ವರ್ಷದಿಂದ ಶತಾಯುಷಿಗಳ ತನಕ ಯಾರು ಬೇಕಾದರೂ ಟ್ರೀಟ್ಮೆಂಟ್ನ ತೊಗೊಳ್ಬೋದು. ಎಷ್ಟೋ ಜನ 80 ವರ್ಷ 90 ವರ್ಷದವರು ಕೂಡ ಟ್ರೀಟ್ಮೆಂಟ್ ತೊಗೊಂಡು ನೋವಿಂದ ಗುಣಮುಖರಾಗಿ ಅವ್ರ ಕೆಲಸ ಅವ್ರು ಮಾಡಿಕೊಂಡು ಇಂಡಿಪೆಂಡೆನ್ಸಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅವ್ರಿಗೆ ಏನು ಈಗ ಒಂದು ಡಿಪೆಂಡೆನ್ಸಿ ಇತ್ತು, ಇಂಡಿಪೆಂಡೆಂಟಾಗಿ ಅವರು ತಮ್ಮ ಕೆಲಸನ ಮಾಡ್ಕೊಳ್ತಕ್ಕಂಥ ಶಕ್ತಿನ ನಮ್ಮ ಕೋಲ್ಡ್ ಲೇಸರ್ಸ್ ಅವರು ಕೊಟ್ಟಿದೆ. ಸೊ ದಟ್ ಅವರು ಆರಾಮಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಒಂದು ವಾಕಿಂಗು, ದೇವಸ್ಥಾನನೋ ಅಥವಾ ಅವ್ರಿಗೆ ಒಂದು ಪೇಪರ್ ಓದಕ್ಕಂತ ಏನು ಬೇಕೋ ಅವ್ರಿಗೆ ಯಾವ್ದು ಮಾಡೋಕ್ಕಾಗ್ತಾ ಇರಲಿಲ್ವೋ ಆ ಇಂಡಿಪೆಂಡೆನ್ಸಿನ ಅವ್ರಿಗೆ ನಾವು ಕೊಡ್ಬೋದಾಗಿದೆ ನಮ್ಮ ಲೇಸರ್ಸಿಂದ. ಮೇಡಮ್, ಇನ್ನು ಶ್ರೀ ಸಂಜೀವಿನಿ ಸೊಲ್ಯೂಷನ್ಸ್ನ ನೀವು ಸ್ಥಾಪನೆ ಮಾಡಿ ಸಮಾಜಕ್ಕೆ ಒಂದು ಸೇವೆಯನ್ನು ಮಾಡ್ತಿದ್ದೀರಾ. ಇದಕ್ಕೆ ನಿಮಗೆ ಅವಾರ್ಡ್ ಕೂಡ ಬಂದಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೊನ್ನೆ ಅಕ್ಟೋಬರ್ 15 ಡೆಲ್ಲಿನಲ್ಲಿ ಈ ಸೇವೆಗಾಗಿ ಅತ್ಯುತ್ತಮ ಇದು ಪ್ರಶಸ್ತಿ ಅಂತ ಸಿಕ್ಕಿದೆ. ಅಬ್ದುಲ್ ಕಲಾಂ ಅವಾರ್ಡು ಸಿಕ್ಕಿದೆ ನಮ್ಗೆ. 15ನೇ ತಾರೀಕು ಡೆಲ್ಲಿನಲ್ಲಿ ಕೊಟ್ಟಿದ್ದಾರೆ. ಇದು ನನ್ನೊಬ್ಬಳಿಗೆ ಸೇರೋವಂಥದ್ದಲ್ಲ, ನನ್ನೊಬ್ಬಳಿಂದ ಯಾವುದೂ ನಡೆದಿಲ್ಲ. ಇಲ್ಲಿ ಯಾರ್ಯಾರು ಸೇವೆ ಮಾಡ್ತಾ ಇದ್ದಾರೆ, ಡಾಕ್ಟರ್ ಹರೀಶ್ ಆಗಿರ್ಬೋದು, ಪ್ರತಿಯೊಬ್ಬರು ಡಾಕ್ಟರ್ಸ್ ಆಗಿರ್ಬೋದು, ಹಿರೇಮಠವ್ರಾಗಿರ್ಬೋದು, ಪ್ರಕಾಶ್ ಪೈ ಆಗಿರ್ಬೋದು, ಪ್ರತಿಯೊಬ್ಬರು ಯಾರ್ಯಾರು ಸೇವೆ ಮಾಡ್ತಿದ್ದಾರೆ, ಒಂದು ಸ್ಟಾಫ್, ಪ್ರತಿಯೊಬ್ಬ ಸ್ಟಾಫ್ಗೂ ಇದು ಎಲ್ರಿಗೂ ಸೇರ್ಬೇಕಾಗಿದ್ದು. ಎಲ್ರಿಗೂ ನಾನು ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಈ ಸಂಜೀವಿನಿ ಸೊಲ್ಯೂಷನ್ಸ್ ಕೋಲ್ಡ್ ಲೇಸರ್ ಟ್ರೀಟ್ಮೆಂಟ್ಗೆ ಬರೋರಿಗೆ ಕೊನೆಯದಾಗಿ ನೀವೇನು ಹೇಳ್ತೀರಾ ಇವತ್ತಿನ ಕಾರ್ಯಕ್ರಮದಲ್ಲಿ? ಅವರು ಎಲ್ಲೇ ಎಷ್ಟೇ ಟ್ರೀಟ್ಮೆಂಟ್ ತೊಗೊಂಡಿರಲಿ, ಏನೇ ನೋವು ತಿಂದಿರಲಿ, ಅವರು ಬಂದು ಡಾಕ್ಟ್ರ್ ಏನು ಹೇಳ್ತಾರೆ ಅದ್ರ ಪ್ರಕಾರ, ಇವಾಗ 30 ಸಿಟ್ಟಿಂಗ್ ಹೇಳ್ಬೋದು, 20 ಸಿಟ್ಟಿಂಗ್ ಹೇಳ್ಬೋದು, ಅವ್ರು ಎಷ್ಟು ಸಿಟ್ಟಿಂಗ್ಸ್ ಹೇಳ್ತಾರೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಪೂರ್ತಿ ಗುಣ ಆಗಿ, ಅವ್ರು ಯಾರೋ ಹೇಳ್ತಾರೆ ಇಲ್ಲ ಇದು ತಗೋಬೇಡಿ ಅದು ತಗೋಬೇಡಿ, ಯಾರಾದ್ರೂ ಒಬ್ಬೊಬ್ರು ಒಂದು ಹೇಳ್ಬೋದು, ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಏನಾದರೂ 20 ಟ್ರೀಟ್ಮೆಂಟ್ ಒಳಗಡೆ ಅವ್ರು ಗುಣಮುಖ ಆಗದೆ ಇದ್ರೆ ಖಂಡಿತ, ಅಂದರೆ ಅಟ್ಲೀಸ್ಟ್ ಅವ್ರ ಚೇಂಜಸ್ ಇದ್ದೇ ಇರುತ್ತೆ. 50% ಆದರೂ ಮಿನಿಮಮ್ ಅವ್ರಿಗೆ ಚೇಂಜಸ್ ಆಗಿರುತ್ತೆ, ಕಡಿಮೆ ಆಗಿರುತ್ತೆ, ಏನೇ ಕಂಡೀಷನ್ ಇದ್ರು. 20 ಸೆಟ್ಟಿಂಗ್ ಒಳಗಡೆ ಯಾರಿಗಾದ್ರು ಕಡಿಮೆ ಆಗದೆ ಇದ್ರೆ ದಯವಿಟ್ಟು ನನ್ನ ಡೈರೆಕ್ಟ್ ನಂಬರ್ ಇದೆ, ವಾಟ್ಸಪ್ ನಂಬರು ನಾನು ಯಾವಾಗಲೂ ಅಟೆಂಡ್ ಮಾಡ್ತಾ ಇರ್ತೀನಿ. ಆ ನಂಬರ್ಗೆ ಡೈರೆಕ್ಟಾಗಿ ನಾನು ಖುದ್ದಾಗಿ ಫೋನ್ ಮಾಡಿ ಮಾತಾಡ್ಬೋದು. ಅಥವಾ ನಾನು ಎಲ್ಲ ಬ್ರಾಂಚಸಲ್ಲೂ ನಾನು ಸಿಗ್ತೀನಿ. ಫೋನ್ ಮಾಡಿ ಯಾವಾಗ ಸಿಗ್ತೀನಿ ಅಂತೇಳಿ ಎಲ್ಲ ಬ್ರಾಂಚ್ಗೂ ಹೋಗ್ತಾ ಇರ್ತೀನಿ. ನನ್ನನ್ನು ಖುದ್ದಾಗಿ ಭೇಟಿ ಮಾಡ್ಬೋದು. 100% ಪರಿಹಾರ ಅಂತೂ ಇದೆ. ಅಂದರೆ ನಮ್ಮಲ್ಲಿ ಏನಾಗಿದೆ, ಯಾವುದು ಸಕ್ಸಸ್ ಆಗುತ್ತೆ ಅದು ಮಾತ್ರ ನಾವು ತೊಗೊಳ್ತಾ ಇದ್ದೀವಿ, ಸಕ್ಸಸ್ ಆಗದೆ ಇರೋ ಕೇಸಸ್ ನಾವು ತೊಗೊಳ್ತಾ ಇಲ್ಲ. ಓಕೆ ಡಾಕ್ಟರ್, ಮುಖ್ಯವಾಗಿ ಇನ್ನೊಂದು ಏನು ಹೇಳಬೇಕು ಅಂತಂದರೆ, ನಮ್ಮ ಒಂದು ಲೇಸರ್ ಟ್ರೀಟ್ಮೆಂಟಲ್ಲಿ ಹೇಗೆ ಅದು ಸಕ್ಸಸ್ನ ಕೊಡ್ಬೋದು ಅನ್ನೋದಕ್ಕೆ ಒಂದು ಲೈವ್ ಎಕ್ಸಾಂಪಲ್ ಇವರೇನೆ. ಕಾರಣ ಏನು ಅಂತಂದರೆ 2009ರಲ್ಲಿ ಇವ್ರಿಗೆ ಒಂದು ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆದಾಗ ಆ ಆ್ಯಂಕಲ್ ಜಾಯಿಂಟ್ ಪೂರ್ತಿ ಟ್ವಿಸ್ಟ್ ಆಗಿ ಅಲ್ಲಿರ್ತಕ್ಕಂಥ ಬ್ಲಡ್ ಸರ್ಕ್ಯುಲೇಷನ್ ಕಂಪ್ಲೀಟಾಗಿ ಹೋಗ್ಬಿಟ್ಟು ಆ ಆ್ಯಂಕಲ್ ಜಾಯಿಂಟ್ನ ತೆಗಿಬೇಕು ಅಂತಕ್ಕಂಥ ಒಂದು ಪ್ರಮೇಯ ಕೂಡ ಹೇಳಿದರು. ಆಗ ಇವ್ರಿಗೇನು ಅದನ್ನು ತೆಗೆದುಬಿಟ್ರೆ ಮುಂದೆ ನನ್ನ ಲೈಫ್ ಏನು ಅಂತ ಇವ್ರಿಗೆ ಗೊತ್ತಾಗ್ದೇನೆ, ಆಗ ಅವರ ಫ್ರೆಂಡ್ ಒಬ್ಬರು ಕೆನಡಾದಲ್ಲಿದ್ದವ್ರು ಈ ಥರ ಒಂದು ಟ್ರೀಟ್ಮೆಂಟ್ ಇದೆ, ನೀನು ಯಾಕೆ ತೊಗೊಳ್ಬಾರ್ದು ಅಂತ ಹೇಳಿದಾಗ ಡೈರೆಕ್ಟಾಗಿ ಅವರು ಕೆನಡಾ ಡಾಕ್ಟರ್ ಜೊತೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ನಾವು ಡೆಲ್ಲಿ ಹತ್ರ ಕರೆಸ್ಕೊಂಡು ಅಲ್ಲಿ ಇವರು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಈಗ ಅವರು ಆರಾಮಾಗಿ ಏನು ರಕ್ತ ಸಂಚಲನೆ ಇಲ್ಲದೆ ಕಾಲು ತೆಗಿಬೇಕು ಅಂತ ಏನು ಹೇಳಿದರು, ಅದು ಮತ್ತೆ ರಕ್ತ ಸಂಚಲನೆ ಪುನರುತ್ಪತ್ತಿಯಾಗಿ ಈಗ ಅವರು ಆರಾಮಾಗಿ ಅದೇ ಕಾಲನ್ನ ಉಳಿಸ್ಕೊಂಡಿದ್ದಾರೆ. ಜೊತೆಗೆ ಎಲ್ಲ ಕೆಲಸನೂ ಮಾಡ್ತಾರೆ, ಕಾರ್ ಓಡಿಸೋದಾಗಿರ್ಬೋದು ಅಥವಾ ಅವರು ಮನೆ ಕೆಲಸಗಳೆಲ್ಲ ಮಾಡ್ಬೋದು. ಇಂಡಿಪೆಂಡೆಂಟಾಗಿ ಏನಿದೆಯೋ ಎಲ್ಲನೂ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಒಂದು ಟ್ರೀಟ್ಮೆಂಟ್. ಯಾಕೆಂದರೆ ಲೈವ್ ಎಕ್ಸಾಂಪಲ್ ಇದ್ದಾಗ ಸೊ ಇದು ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಇವರು ಸ್ಥಾಪನೆ ಮಾಡಿದ್ದಾರೆ. ಸೊ ಕಳೆದ 7 ವರ್ಷದಿಂದ ನಾವು ಈ ಒಂದು ಸರ್ವಿಸ್ನ ಕೊಡ್ತಾ ಇದ್ದೀವಿ. ಇದಕ್ಕೆ ರೀಸೆಂಟಾಗಿ ಅವರಿಗೆ ಅಬ್ದುಲ್ ಕಲಾಂ ಅವಾರ್ಡ್ ಸಿಕ್ಕಿದೆ. ಅದೇ ರೀತಿಯಲ್ಲಿ ಕಳೆದ 2 ವರ್ಷದಲ್ಲಿ ರಾಜೀವ್ ಗಾಂಧಿ ಶಿರೋಮಣಿ ಅವಾರ್ಡ್ ಸಿಕ್ಕಿದೆ, ಇಂಡಿಯನ್ ಎಕ್ಸಲೆನ್ಸ್ ಹೆಲ್ತ್ ಕೇರ್ ಅವಾರ್ಡ್ ಸಿಕ್ಕಿದೆ. ಸೊ ಈ ಥರ ಹಲವಾರು ಅವಾರ್ಡ್ಸ್, ಇದು ಇವರಿಗೆ ಒಂದು 7ನೇದೋ 8ನೇದೋ ಅವಾರ್ಡ್. ಮೀನ್ಸ್ ದ ಸರ್ವಿಸ್ ವಾಟ್ ಶಿ ಇಸ್ ಗಿವಿಂಗ್ ಇಸ್ ಪರ್ಫೆಕ್ಟ್ ಅಂತ ನಾನು ಹೇಳ್ತೀನಿ. ಓಕೆ ಡಾಕ್ಟರ್, ಇನ್ನು ವೀಕ್ಷಕರೇ, ನೀವು ಕೂಡ ಶ್ರೀ ಸಂಜೀವಿನಿ ಸೊಲ್ಯೂಷನ್ಸ್ ಕೋಲ್ಡ್ ಲೇಸರ್ ಥೆರಪಿಗೆ ಪಡ್ಕೊಬೇಕು ಅಂದರೆ ಸಂಪರ್ಕಿಸಬೇಕಾದಂತಹ ವಿಳಾಸ ಬರ್ತಿದೆ, ನೋಟ್ ಮಾಡ್ಕೊಳ್ಳಿ. ಶ್ರೀ ಸಂಜೀವಿನಿ ಸೊಲ್ಯೂಷನ್ಸ್ ಕೋಲ್ಡ್ ಲೇಸರ್, ಶ್ರೀ ಕೃಪಾ ನಂಬರ್ 316, 3ನೇ ಮಹಡಿ, ಅಡಿಗ ಹೋಟೆಲ್ ಪಕ್ಕ, 15-16ನೇ ಕ್ರಾಸ್ ಮಧ್ಯಭಾಗ, ಕೆವಿಬಿ ಮುಂಭಾಗ, ಸಂಪಿಗೆ ಮುಖ್ಯ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. ದೂರವಾಣಿ ಸಂಖ್ಯೆಗಳು 8884493271. ಮತ್ತೊಂದು ದೂರವಾಣಿ ಸಂಖ್ಯೆ 8884493277.
ಇನ್ನು ನೀವು www.sanjeevinicoldlaser.com ಕೂಡ ಸಂಪರ್ಕಿಸಬಹುದು. ಡಾಕ್ಟರ್, ಇನ್ನು ಕೊನೆಯದಾಗಿ ಕೋಲ್ಡ್ ಲೇಸರ್ ಥೆರಪಿಯನ್ನ ಪಡಿಬೇಕು ಅಂತ ಎಲ್ಲರೂ ಬಯಸ್ತಾ ಇರ್ತಾರೆ ಇವತ್ತಿನ ಕಾರ್ಯಕ್ರಮ ನೋಡಿ, ಅಂತವರಿಗೆ ನೀವು ಏನೇನು ಹೇಳ್ತೀರಾ? ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಮಾತಿಗೆ ಕಿವಿ ಕೊಡಬೇಡಿ. ನಿಮ್ಮ ಸಮಸ್ಯೆ ಇದೆ, ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಆ ಸಮಸ್ಯೆ ಯಾವುದು ಮತ್ತು ಹೇಗೆ ಅಂತ ನಾವು ಕೂಡ ಹೇಳ್ತೀವಿ, ಅದನ್ನು ನಿಮ್ಗೆ ಅರ್ಥ ಮಾಡಿಸ್ತೀವಿ. ಆ್ಯಂಡ್ ಈ ಒಂದು ಕೋಲ್ಡ್ ಲೇಸರ್ ತಂತ್ರಜ್ಞಾನದಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಸೊ ಕಣ್ಮುಚ್ಕೊಂಡು ಆರಾಮಾಗಿ ನೀವು ಬಂದು ಟ್ರೀಟ್ಮೆಂಟ್ ತೊಗೊಂಡು ನೀವು ಕೆಲಸಕ್ಕೆ ಹೋಗ್ಬೋದು. ರಜಾ ಹಾಕಿ ಬೆಡ್ ರೆಸ್ಟಲ್ಲಿ 3 ತಿಂಗಳು 6 ತಿಂಗಳು ಕೂಡ ನಾವು ಹೇಳೋದಿಲ್ಲ. ಸೊ ನೀವು ನಿಮ್ಮ ರಿಪೋರ್ಟ್ಸ್ನ ತೊಗೊಂಡು ನಮ್ಮನ್ನು ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಡಾಕ್ಟರ್, ಎಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ಕೋಲ್ಡ್ ಲೇಸರ್ ಥೆರಪಿ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದ. ಹಾಗೆ ನೀವು ಕೂಡ ನಿಮ್ಮ ಬ್ರಾಂಚಸ್ ಬಗ್ಗೆ, ನಿಮ್ಮ ಕೋಲ್ಡ್ ಲೇಸರ್ ಥೆರಪಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಿತ್ಯ ಸಂಜೀವಿನಿ ಕಾರ್ಯಕ್ರಮ. ನಾವು ಹೊಡುವಂತಹ ಸಮಯ ಆಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಆರೋಗ್ಯದ ಸಲಹೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನೆನಪಿರ್ಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.